ಈ ಒಂದು ಆಲೋಚನೆ ಬಂದಿದ್ದು ಕಳೆದ 3 ತಿಂಗಳ ಹಿಂದೆ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಒಂದು ವೈದ್ಯಕೀಯ ತಪಾಸಣೆ ಶಿಬಿರವನ್ನು ಮಾಡಿದರು. ಆ ಸಂದರ್ಭದಲ್ಲಿ ಬಂದಂಥವ್ರನ್ನ ನೋಡಿ ನಮ್ಮೆಲ್ಲರಿಗೂ ಅನ್ನಿಸ್ತು, ನಾವು ಚಿತ್ರರಂಗಕ್ಕೆ ಏನಾದರೂ ನಾವು ಕೊಡುಗೆಯನ್ನು ಕೊಡಲೇಬೇಕು, ಸಹಾಯ ಮಾಡಲೇಬೇಕು ಇಂಥವ್ರಿಗೆ ಅಂತ ಹೇಳಿ ಒಂದು ತೀರ್ಮಾನಕ್ಕೆ ಬಂದು ನಿರೂಪಿಕೆ ಸಹೋದರಿ ಮಾತನಾಡುವಾಗ ಕಲಾವಿದರ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ದಯವಿಟ್ಟು ಅದಾಗಲೇ ನಮ್ಮ ಅಧ್ಯಕ್ಷರು ಅದನ್ನು ತಿದ್ದುಪಡಿ ಮಾಡಿದ್ದಾರೆ. ಇಡೀ ಚಿತ್ರೋದ್ಯಮಕ್ಕೆ ನಿರ್ಮಾಪಕರಾಗಿರ್ಬೋದು, ನಿರ್ದೇಶಕರಾಗಿರ್ಬೋದು, ಕಲಾವಿದರಾಗಿರ್ಬೋದು, ತಂತ್ರಜ್ಞರಾಗಿರ್ಬೋದು, ಕಾರ್ಮಿಕರಾಗಿರ್ಬೋದು, ಇಂತಹ ಎಲ್ಲರಿಗೂ ಕೂಡ ಕಷ್ಟದಲ್ಲಿ ಇರೋವಂಥವ್ರಿಗೆ ನಾವೆಲ್ಲವನ್ನೂ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಮುಂದಿನ ದಿನಗಳ ಆಲೋಚನೆ ಮಾಡೋಣ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಅಲ್ಪ ಸ್ವಲ್ಪ ಸಹಾಯವನ್ನು ಮಾಡಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಅದನ್ನು ಈ ಕ್ರೀಡಾ ಮುಖಾಂತರ, ಯಾಕೆ ಅಂತ ಹೇಳಿದ್ರೆ ಅನೇಕ ಜನ ಅನೇಕ ರೀತಿ ಮಾತನಾಡ್ತಾರೆ, ಅದು ಸಹಜ, ಎಲ್ಲೂ ಕೂಡ ಸಹಜ, ಅದು ಮಾತಾಡ್ತಾರೆ. ಆದರೆ ಉದ್ದೇಶ ಒಳ್ಳೆಯದಿದೆಯಲ್ಲ, ನಿಮ್ಮ ಗುರಿ ಒಳ್ಳೆಯದಿದೆಯಲ್ಲ, ಸಾಕಷ್ಟು ಅದನ್ನು ಇಟ್ಕೊಂಡು ನೀವು ಮುಂದುವರಿರಿ. ನಾವೆಲ್ಲರೂ ಕೂಡ ನಿಮ್ಮ ಜೊತೆ ಇದ್ದೀವಿ. ಭಾಳಷ್ಟು ಜನ ನಾನು ನೋಡಿದ್ದೀನಿ ಚಿತ್ರರಂಗದಲ್ಲಿ. ನಾನು ಯಾವುದೋ ಒಂದು ಯೂಟ್ಯೂಬ್ನಲ್ಲಿ ನೋಡ್ತಾ ಇದ್ದೆ, ಸುಮಾರು ಶ್ರುತಿ ಮೇಡಮ್ ಇದ್ದಾರಾ, ತಾರಾ ಮೇಡಮ್ ಇದ್ದಾರಾ, ಅವರೆಲ್ಲ ಗಮನಿಸಬೇಕಾಗಿತ್ತು. ಸುಂದರರಾಜು ಕೂಡ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬರ್ತಾರೆ, ಸುಮಾರು 315 ಚಿತ್ರಗಳನ್ನು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಮಾಹಿತಿ ನನಗೆ. ಉಮೇಶ್, ಹಾಸ್ಯ ನಟ ಉಮೇಶ್ ಅವರು ಒಂದು ಆಟೋದಲ್ಲಿ ತನ್ನ ಮಗಳನ್ನ ಕರ್ಕೊಂಡ್ಬಂದು ಒಂದು ಕಾರ್ಯಕ್ರಮಕ್ಕೆ ಬರ್ತಾರೆ. ಅದನ್ನೆಲ್ಲ ನೋಡಿದಾಗ ಮನಸ್ಸಿಗೆ ಭಾಳ ಕಷ್ಟ ಆಗುತ್ತೆ. ಇಷ್ಟೇನಾ ನಮ್ಮ ಚಿತ್ರರಂಗ? ಭಾಳಷ್ಟು ನೋವುಗಳನ್ನು ಆ ಸಂದರ್ಭದಲ್ಲಿ ನಾವು ಅನುಭವಿಸಿದ್ವಿ, ನೋಡಿದ್ದೀವಿ, ಕಂಡಿದ್ದೀವಿ, ಕೇಳಿದ್ದೀವಿ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ನಿರ್ಮಾಪಕರ ಸಂಘವನ್ನು ಪ್ರಾರಂಭ ಮಾಡುವಂಥ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನು ಅವರ ಮುಂದೆ ಇಟ್ಟು ಅವರು ಸ್ಪಂದಿಸಿದ್ರು. ಸುಮಾರು ನಮ್ಮ ಅಧ್ಯಕ್ಷ ಹೇಳಿದಾಗೆ 2.5 ಗಂಟೆಗಳ ಕಾಲ ನಮ್ಮ ಜೊತೆ ಇದ್ದರು, ಕಷ್ಟ ಸುಖ ಎಲ್ಲವನ್ನ ಕೇಳಿದ್ರು. ಒಂದು ಮಾತು ಹೇಳಿದ್ರು, ಇಷ್ಟೆಲ್ಲ ಇದೆ ನನಗೆ ಗೊತ್ತು, ಯಾಕೆ ಅಂತ ಹೇಳಿದ್ರೆ ಇವತ್ತೇನಾದರೂ ಚಿತ್ರರಂಗದಲ್ಲಿ ನಮಗೇನಾದರೂ ಅಲ್ಪ ಸ್ವಲ್ಪ ಸಹಾಯ ಪಡೆದಿದ್ದರೆ ಅದು ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರುವಂಥ ಹೆಮ್ಮೆಯಿಂದ ಹೇಳ್ಕೋಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ 100% ತೆರಿಗೆ ವಿನಾಯಿತಿಯನ್ನು ಕೊಟ್ಟಂಥವ್ರು ಅವರು. 200 ಚಿತ್ರಗಳಿಂದ 225 ಚಿತ್ರಗಳಿಗೆ ಸಬ್ಸಿಡಿ ಹೆಚ್ಚಿದ್ದವರು. ಇದೆಲ್ಲವನ್ನು ಕೂಡ ನಾವು ಕಣ್ಮುಂದೆ ನೋಡಿದ್ದೀವಿ. ಹಾಗಾಗಿ ನಿಮಗೆ 2 ಗಂಟೆಗಳ ಕಾಲ ಪ್ರತ್ಯೇಕವಾಗಿ ನಿಮ್ಮನ್ನು ಕರೆಸಿ ಮಾತನಾಡ್ತೀನಿ ಇಡೀ ಚಿತ್ರೋದ್ಯಮನ ಅಂತ ಹೇಳಿದಾಗ ನಮಗೆಲ್ಲರೂ ಖುಷಿ ಆಯಿತು. ಆದರೆ ಇತ್ತೀಚಿನ ಬೆಳವಣಿಗೆಯಲ್ಲಿ ನೋಡಿದಾಗ ನಾವು ಅವರನ್ನು ಭೇಟಿ ಆಗೋಕ್ಕಾಗಿಲ್ಲ. ಸದ್ಯದಲ್ಲೇ ಭೇಟಿ ಆಗ್ತೀವಿ. ಸದ್ಯದಲ್ಲೇ ಭೇಟಿಯಾಗಿ ಸಮಸ್ಯೆಗಳನ್ನು, ಬೇಕಾದಷ್ಟು ಸಮಸ್ಯೆಗಳಿದೆ, ಅದೆಲ್ಲವನ್ನು ಅವ್ರ ಮುಂದೆ ಇಡ್ತೀವಿ. ಹಾಗಾಗಿ ಇವತ್ತು ನಾವು ಈ ಕ್ರೀಡೆ, ಬಹುಶಃ ಈ ಕ್ರೀಡೆ ಇದೆಯಲ್ಲ, ಇದು ಎಲ್ಲ ವೈಮನಸ್ಸನ್ನು ಮರೆತು, ಭಿನ್ನಾಭಿಪ್ರಾಯಗಳನ್ನು ಮರೆತು ಎಲ್ಲ ಒಟ್ಟಾಗಿ ಒಂದು ವೇದಿಕೆಯಲ್ಲಿ ಸೇರುವಂಥ ಒಂದು ಕ್ರೀಡೆ ಇದು ಎಲ್ಲರನ್ನೂ ಒಗ್ಗೂಡಿಸುತ್ತೆ. ಹಾಗಾಗಿ ಇದು ಕ್ರೀಡೆ ಮುಖಾಂತರ ಇವತ್ತು ಸಮಾಜ ಸೇವೆಯನ್ನು ನಮ್ಮ ಕಲಾವಿದರು ಮತ್ತು ತಂತ್ರಜ್ಞರು ಇವರೆಲ್ಲರಿಗೂ ಕೂಡ ಸ್ಪಂದಿಸಬೇಕು ಅಂತ ಹೇಳಿಬಿಟ್ಟು ನಮ್ಮ ಗಣೇಶ್ ವಿಶೇಷವಾಗಿ ಅವರು ಮತ್ತು ನಮ್ಮ ಅಧ್ಯಕ್ಷರು, ನಾನು ಕೂಡ ಸೇರಿ, ಬಾಮಾರಿಚ್ ಎಲ್ಲರೂ ಇದ್ದಾರೆ, ಪ್ರವೀಣ್ ಅವರು ಎಲ್ಲರೂ ಇದ್ದಾರೆ, ನಮ್ಮ ಜಯಸಿಂಹ ಮುಸ್ರಿ ಅವರು ಎಲ್ಲರೂ ಕೂಡ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಇದನ್ನು ಎತ್ತರದ ಮಟ್ಟಕ್ಕೆ ತೊಗೊಂಡೋಗ್ಬೇಕು ಅನ್ನೋ ಆಸೆ ನಮಗೆಲ್ರಿಗೂ ಇದೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಇವತ್ತು ನಮಗೆ ಹೇಳಿದ್ರು, ಸುರೇಶ್ ಅವರು ಮಾತನಾಡುವಾಗ ಒಂದು ಮಾತನ್ನು ಹೇಳಿದ್ರು, ನೀವು ಕಲಾವಿದರು ನೀವು ಸ್ಪಂದಿಸಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಇದಕ್ಕೆ ಅನೇಕ ಉದಾಹರಣೆಗಳನ್ನು ನಾವು ಕೊಡಬಲ್ಲ. ಯಾಕೆ ಅಂತ ಹೇಳಿದ್ರೆ ಡಾಕ್ಟರ್ ರಾಜ್ಕುಮಾರ್ ಇದ್ದಂಥ ಸಂದರ್ಭದಲ್ಲಿ ಏನಾದರೂ ಒಂದು ಹೋರಾಟ ಆಗಿರ್ಬೋದು ಅಥವಾ ಸಮಾಜ ಸೇವೆ ಆಗಿರ್ಬೋದು, ಒಂದು ಕರೆಯನ್ನು ಕೊಟ್ಟರೆ ಅವರ ಮುಂದಾಳತ್ವದಲ್ಲಿ ಇಡೀ ಚಿತ್ರೋದ್ಯಮ ಒಂದಾಗಿ ಸೇರ್ತಾ ಇತ್ತು. ಇವತ್ತು ನಮ್ಮ ಜೊತೆ ರಾಜ್ಕುಮಾರ್ ಇಲ್ಲ, ವಿಷ್ಣುವರ್ಧನ್ ಇಲ್ಲ, ಅಂಬರೀಷ್ ಅವರಿಲ್ಲ. ಇವರೆಲ್ಲರನ್ನ ಕಳ್ಕೊಂಡು ಇವತ್ತು ನಮ್ಮ ಚಿತ್ರರಂಗ ಬಡವಾಗಿದೆ. ಅದಕ್ಕಾಗಿ ನೀವೆಲ್ಲರೂ ಕೂಡ ನಮ್ಮ ಜೊತೆ ಕೈ ಜೋಡಿಸ್ಬೇಕು. ನಮಗೆ ಎಲ್ರಿಗಿಂತ ಹೆಚ್ಚಾಗಿ ಈ ಮುಂದಾಳತ್ವವನ್ನು ವಹಿಸಿದಿರಲ್ಲ,
ನಿಮಗೆ ನಾನು ಒಂದು ಕಿವಿ ಮಾತನ್ನು ಹೇಳ್ತೀನಿ, ಇದೆಲ್ಲೂ ಬರುತ್ತೆ, ದಯಮಾಡಿ ಅಪಾರ್ಥ ಮಾಡ್ಕೊಬಿಡಿ, ಇದೆಲ್ಲೂ ಬರುತ್ತೆ, ಟೀಕೆ ಟಿಪ್ಪಣಿಗಳು ಬರುತ್ತೆ, ಅದನ್ನು ಎದುರಿಸೋದೇ ಮನುಷ್ಯ. ಧೈರ್ಯವಾಗಿ ನಿಮ್ಮ ಗುರಿ ಏನಿದೆ ಅದನ್ನು ಮುಟ್ಟೋದಂಥ ಪ್ರಯತ್ನವನ್ನು ನೀವೆಲ್ಲರೂ ಕೂಡ ಮಾಡಿ. ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ. ಯಾಕೆಂತ ಹೇಳಿದರೆ ಚಿತ್ರೋದ್ಯಮ ಅಂತ ಹೇಳಿದಾಗ ಇಲ್ಲಿ ನಾನು ಬೇರೆ ನೀನು ಅದು ಯಾರೂ ಇಲ್ಲ, ನಾವೆಲ್ಲ ಒಂದೇ. ಅದನ್ನು ನಮಗೆ ರಾಜ್ಕುಮಾರ್ ಅವರು ಆ ಒಂದು ಆದರ್ಶಗಳನ್ನು ನಮಗೆ ಬಿಟ್ಟು ಹೋಗಿದ್ದಾರೆ. ಅವರ ಆದರ್ಶಗಳನ್ನು ನಾವು ಮುಂದಿಟ್ಕೊಂಡು ಮುಂದಿನ ಗುರಿಯನ್ನು ತಲುಪುವಂಥ ಕೆಲಸವನ್ನು ಮಾಡೋಣ. ಇವತ್ತು ಏನು ಈ ಒಂದು ಸ್ಯಾಂಡ್ಲ್ವುಡ್, ಬಹುಶಃ ನಮ್ಮ ಮಹೇಶ್ ಅವರು ಹೈದರಾಬಾದ್ನಿಂದ ಬಂದಿದ್ದಾರೆ, ನಮಗೆ ಭಾಳ ಸ್ನೇಹಿತರು. ಅವರು ಒಂದು ಮಾತು ಹೇಳಿದ ತಕ್ಷಣ ನಿಮ್ಮ ಜೊತೆ ನಾನು ಇದ್ದೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾರಲ್ಲ, ಅದು ದೊಡ್ಡತನ. ಹಾಗಾಗಿ ಮತ್ತೊಮ್ಮೆ ಇಲ್ಲಿ ಬಂದಿರೋಂಥ ಎಲ್ರಿಗೂ ಶುಭವನ್ನು ಹಾರೈಸಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.